ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಮಿತಾ ವ್ಲಾಗ್ಸ್ ಇನ್ ಕನ್ನಡ. ಫ್ರೆಂಡ್ಸ್, ನಾನಿವತ್ತು ಬಂದಿದ್ದೀನಿ ಮಂಡ್ಯಗೆ. ಸೊ ನನ್ನ ತವ್ರ ಮನೆ ಬಂದು ಮಂಡ್ಯಕ್ಕೆ ಬಂದಿದ್ದೀನಿ. ಮಂಡ್ಯದಲ್ಲಿ ನನಗೆ ಸ್ವಲ್ಪ ಕೆಲಸ ಇದೆ. ಸೊ ಹಾಗಾಗಿ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಉಳ್ಕೊಂಡಿದ್ದೀನಿ ಇಲ್ಲೇ. ಸೊ ಇವತ್ತು ಥರ್ಸ್ಡೇ. ಇಲ್ಲಿಂದ ಏನೆಲ್ಲ ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ. ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ ಸಾಯಂಕಾಲದಿಂದ. ಸೊ ಏನೆಲ್ಲ ಆಗುತ್ತೆ ಅಂತ ಹೇಳಿ ನೋಡೋಣ ಬನ್ನಿ. ಸೊ ಫ್ರೆಂಡ್ಸ್, ನಾನು ಸ್ವಲ್ಪ ಕ್ಲಿನಿಕ್ಕಿಗೆ ಹೋಗಬೇಕಾಗಿತ್ತು, ಗೈನಕಾಲಜಿಸ್ಟ್ಗೆ ತೋರಿಸ್ಬೇಕಾಗಿತ್ತು. ಸೊ ಹಾಗಾಗಿ ಹೋಗ್ತಾ ಇದ್ದೀನಿ, ಬನ್ನಿ ನೋಡೋಣ. ಫ್ರೆಂಡ್ಸ್, ಇನ್ನು ನಾನು ಹೋಗಿದ್ದಿದ್ದು ಅರ್ಚನಾ ಹಾಸ್ಪಿಟ್ಲಿಗೆ ಮಂಡ್ಯದಲ್ಲಿ. ಸೊ ಅಲ್ಲಿ ನಾನು ಮೀರಾ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಅಲ್ಲಿಂದ ನೆಕ್ಸ್ಟ್ ನಾವು ಗುರುಶ್ರೀ ಥಿಯೇಟರ್ಗೆ ಬಂದ್ವಿ. ಗುರುಶ್ರೀಯಲ್ಲಿ ಮ್ಯಾಕ್ಸ್ ಮೂವಿ ಇತ್ತು. ಸೊ ಅಲ್ಲಿಗೆ ಬಂದ್ವಿ. ನಾನು ಮತ್ತು ನನ್ನ ತಮ್ಮ ಫಸ್ಟ್ ಟೈಮ್ ಮೂವಿ ನೋಡೋದಕ್ಕೆ ಅಂತ ಬಂದಿದ್ದು. ಸೊ ಮೂವಿ ನೋಡಿಕೊಂಡು ಎಂಜಾಯ್ ಮಾಡಿದ್ವಿ. ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು. ಸೊ ಟಿಕೆಟ್ ತೊಗೊಂಡು ನಾವು ಒಳಗಡೆ ಹೋದ್ವಿ. ಇನ್ನು ಮೂವಿ ಸ್ಟಾರ್ಟ್ ಆಗೋದಕ್ಕೂ ತುಂಬ ಜನ ಇನ್ನೂ ಕ್ರೌಡ್ ಬರ್ತಾನೇ ಇದ್ದರು. ಕ್ರೌಡ್ ನೋಡಿ ಎಷ್ಟೆಲ್ಲ ಇದೆ ಅಂತ. ಆ್ಯಂಡ್ ಎಷ್ಟು ಎಂಜಾಯ್ ಮಾಡಿದ್ರು ಅಂದರೆ ಫಿಲಿಮ್ ಸ್ಟಾರ್ಟ್ ಆಗೋದೇ ಎಲ್ಲರೂ ವಿಷುವಲ್ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಆ್ಯಂಡ್ ಎಲ್ಲರ ಎಂಜಾಯ್ಮೆಂಟ್ ಆ್ಯಂಡ್ 2 hours ಮೂವಿ ಅಷ್ಟೇ ಇದ್ದು. ಸೊ ಬೇಗನೆ ಫಿಲಿಮ್ ಮುಗೀತು. 9:45ಗೆಲ್ಲ ಫಿಲಿಮ್ ಮುಗೀತು. ಮೂವಿ ಮುಗಿಸ್ಕೊಂಡು ಸೀದಾ ನಾವು ಮತ್ತೆ ಮನೆಗೆ ಹೊರಟ್ವಿ. ಆ್ಯಂಡ್ ಇದು ಕಂಪ್ಲೀಟಾಗಿ 2 days ವ್ಲಾಗ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಡೇ ನಾನು ಹೋಗಿದ್ದು ಬಂದು ಥರ್ಸ್ಡೇ. ನೆಕ್ಸ್ಟ್ ಡೇ ಫ್ರೈಡೇ ನಾನು ಚಾಮುಂಡಿ ಬೆಟ್ಟ ಪ್ಲ್ಯಾನ್ ಮಾಡಿದ್ದೆ. ಸೊ ನಾನು ಒಬ್ಬಳೇ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಬಂದೆ. ಸೊ ಬಸ್ಸಲ್ಲಿ ಹೋಗಿದ್ದೆ, ನಾನು ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಸೊ ಇಲ್ಲೂ ಕೂಡ ಅಷ್ಟೇ, ಚಾಮುಂಡಿ ಬೆಟ್ಟದಲ್ಲಿ ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು. ಫ್ರೈಡೇ ಹೋಗಿದ್ರಿಂದ ತುಂಬ ರಶ್ ಇತ್ತು ಫ್ರೈಡೇ ಅಂತ. ಆ್ಯಂಡ್ ಎಲ್ಲ ವೀಕೆಂಡ್ ಆಗಿರೋದ್ರಿಂದ, ಕ್ರಿಸ್ಮಸ್ ಹಾಲಿಡೇಸ್ ಆಗಿರೋದ್ರಿಂದ ತುಂಬ ದೂರ ಕಡೆಯಿಂದ ಎಲ್ಲ ತುಂಬ ಜನ ಬಂದಿದ್ದರು. ಕೋಲಾರಿಂದ ಮತ್ತು ಮೈಸೂರು ಲೋಕಲ್ ಅವರು, ಮತ್ತು ಬ್ಯಾಂಗ್ಳೂರಿಂದ, ಮಾಲೂರಿಂದ ಈ ಥರ ಎಲ್ಲ ಬಂದಿದ್ದರು. ಅಲ್ಲೊಂದಿಬ್ಬರು ಸಬ್ಸ್ಕ್ರೈಬರ್ಸ್ ಕೂಡ ಸಿಕ್ಕಿದ್ರು, ಮಾತಾಡಿದ್ರು. ನಂಗೆ ತುಂಬ ಖುಷಿ ಆಯಿತು. ಸೊ ನಾನೀಗ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ಕ್ರೌಡ್ ಎಷ್ಟಿದೆ ಅಂತ ಹೇಳಿ ನೀವೇ ನೋಡಿ ಬೆಟ್ಟದಲ್ಲಿ. ಫ್ರೆಂಡ್ಸ್, ಇನ್ನು ಚಾಮುಂಡಿ ಬೆಟ್ಟಕ್ಕೆ ಅಂತ ದರ್ಶನಕ್ಕೆ ಅಂತ ಹೋಗಿ ನಿಂತ್ಕೊಳ್ಳೋದಕ್ಕೂ ಭಯ ಆಯಿತು. ಯಾಕಂದ್ರೆ ಅಷ್ಟೊಂದು ಕ್ರೌಡ್ ಇತ್ತು. ಸರಿ, ನಾನು ಪೂಜೆ ಸಾಮಾನೆಲ್ಲ ತೊಗೊಂಡು ಹೋಗಿ ರಶಲ್ಲಿ ನಿಂತ್ಕೊಂಡೆ. ನಾನು 10:15 ಹೋಗಿ ಕ್ಯೂ ಅಲ್ಲಿ ನಿಂತಿದ್ದಕ್ಕೆ ನಾನು ಮತ್ತೆ ದೇವ್ರ ದರ್ಶನ ಮುಗಿಸ್ಕೊಂಡು ಆಚೆ ಬಂದಾಗ 1:20 ಆಗಿತ್ತು. ನೀವೇ ನೋಡಿ, ಇದು ಬಂದು ಸ್ಪೆಷಲ್ ದರ್ಶನ. 100 rupees ಟಿಕೆಟ್ ತೊಗೊಂಡು ಹೋಗಿದ್ದೆ ಈ ದರ್ಶನಕ್ಕೆ. ಇದಕ್ಕೇ ನಾನು 3 hours ವೆಯ್ಟ್ ಮಾಡಿದ್ದೀನಿ. ಫೈನಲಿ ನಂಗೆ ದರ್ಶನ ಸಿಗೋ ಅಷ್ಟರಲ್ಲಿ 1 ಗಂಟೆ ಆಗಿತ್ತು. ಸೊ ಇದು ಎಂಟ್ರೆನ್ಸು. ಈ ಎಂಟ್ರೆನ್ಸಲ್ಲೇ ಆಲ್ಮೋಸ್ಟ್ ಒಂದು 45 minutes 50 minutes ವೆಯ್ಟ್ ಮಾಡಿದ್ದೀವಿ. ರಾಹುಕಾಲ ಇದರಿಂದ ರಾಹುಕಾಲ ಮಹಾಮಂಗಳಾರತಿ ಸ್ಟಾರ್ಟ್ ಮಾಡಿದರು. ಸೊ ಅದೆಲ್ಲ ಮುಗಿಸಿ ಈ ಕ್ರೌಡ್ ಮಧ್ಯ ನಾನು ದರ್ಶನ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಅಷ್ಟೊತ್ತಾಗಿತ್ತು. ಸೊ ಸರಿ, ಇಲ್ಲೂ ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂತ ಹೇಳಿ ನಾನು ಇಲ್ಲೂ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಸೊ ಇನ್ನು ದೇವ್ರ ದರ್ಶನ ಮುಗಿಸ್ಕೊಂಡು ಆಚೆ ಕಡೆ ಬಂದು ಅಮ್ಮನವ್ರನ್ನೆಲ್ಲ ದರ್ಶನ ಮಾಡಿಕೊಂಡು ಮಂಗಳಾರತಿ ತೊಗೊಂಡ್ವಿ. ಅಷ್ಟೊತ್ತು ವೆಯ್ಟ್ ಮಾಡಿ ಹೋಗಿದ್ದಕ್ಕೂ ಕೂಡ ನನಗೆ ಅಮ್ಮನವರು ಚೆನ್ನಾಗೇ ದರ್ಶನ ಕೊಟ್ಟರು. ಎಲ್ರಿಗೂ ಒಳ್ಳೇದು ಮಾಡಪ್ಪ ದೇವರೇ, ಸರ್ವೇ ಜನ ಸುಖಿನೋ ಭವಂತು ಅಂತ ಕೇಳ್ಕೊಳ್ತಾ ನಾನು ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಮತ್ತೆ ನಾನು ಮನೆ ಕಡೆ ಹೊರಟೆ. ಸೊ ಅಲ್ಲಿ ಎಲ್ಲ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡು ಆ್ಯಡ್ ಮಾಡಿದ್ದೀನಿ. ಸೊ ಇನ್ನು ಇಲ್ಲಿ ದರ್ಶನ ಮುಗಿಸಿದ ತಕ್ಷಣವೇ ನಾನು ಪ್ರಸಾದ ತಿನ್ನೋಣ ಅಂತ ಹೇಳಿ ಪ್ರಸಾದ ಕಡೆ ಹೊರಟೆ. ಸೊ ಅಲ್ಲೂ ಕೂಡ ತುಂಬ ರಶ್ ಇದ್ದರು. ಸೊ ಇನ್ನು ಪ್ರಸಾದನ ಹಿಂದಕ್ಕೆ ಹಾಕಿ ಹೋಗಬಾರ್ದಲ್ವ, ಹಾಗಾಗಿ ಸ್ವಲ್ಪ ಆದರೂ ಪ್ರಸಾದ ತಿಂದು ಹೋಗೋಣ ಅಂತೇಳಿ ವೆಯ್ಟ್ ಮಾಡಿ ಇಟ್ಕೊಂಡು ಅಮ್ಮನವ್ರ ಪ್ರಸಾದ ತಿಂದು ಮತ್ತೆ ನಾನು ಮನೆ ಕಡೆ ಹೊರಟೆ. ನಾನು ಮನೆಗೆ ಸೇರೋ ಅಷ್ಟರಲ್ಲಿ 5 ಗಂಟೆ ಆಗಿತ್ತು.
ಸೊ ಇಲ್ಲಿಗೆ ನನ್ನ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.